ಈ ಸುದ್ದಿ ಎಸ್.ಎಂ. ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಯಾಕಂದರೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ನಮಗೆ. ನಾವೆಲ್ಲ ಯಾವೇ ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸೆರೆಮನಿ ಮುಗಿಸ್ಕೊಂಡು ಎಸ್.ಎಂ. ಕೃಷ್ಣ ಅವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾಯಿದ್ರಿ. ಮತ್ತು ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡಿತಾಯಿದ್ರಿ. ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನು ಗೌರವಾರ್ಪಣೆ ಮಾಡಿ ಹೋಗಿದ್ರು. ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಂಥವ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್.ಎಂ. ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ. ಅವರು ಅದೇ ರೀತಿ ಕ್ರೀಡಾ ಪ್ರೇಮಿಯಾಗಿದ್ದರು, ಲಾಂಗ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಸಂಗೀತ, ವಿಶೇಷವಾಗಿ ಸಂಗೀತದ ಬಗ್ಗೆ ಹೆಚ್ಚು ಒಲವಿದ್ದಂಥವರು. ಎಲ್ಲೇ ಸಂಗೀತ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಹೋಗ್ತಾಯಿದ್ರು. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೊಡುಗೆಯನ್ನು ಕೊಟ್ಟಂಥವರು ಎಸ್.ಎಂ. ಕೃಷ್ಣ ಅವರು. ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶಿಷ್ಟ ಸ್ಥಾನ ಎಸ್.ಎಂ. ಕೃಷ್ಣ ಅವರಿಗೆ. ಅವ್ರದ್ದೇ ಒಂದು ದಾಟಿ, ಅವ್ರದ್ದೇ ಒಂದು ನಡೆ ನುಡಿ ಎಲ್ಲನೂ ಕೂಡ ಒಂದು ಡಿಫ್ರೆಂಟಾಗಿ, ಮಾಡಲ್ಲಾಗಿ ರಾಜ್ಯದ ಜನ, ಬೆಂಗಳೂರಿನ ಜನ ನೆನಪಿಟ್ಕೊಳ್ಳುವಂಥ ಒಬ್ಬ ಒಳ್ಳೆಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವಿದೆ. ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ನಾವು, ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬೈರ್ತಿಯವರು, ನಮ್ಮ ರವಿಯವರು, ಮುನ್ರಾಜ್ ಅವರು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನ ಪಡಿಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಾಳೆನೂ ಕೂಡ ಅವರ ಅಂತಿಮ ಒಂದು ಕಾರ್ಯ ಏನಿದೆ ಮದ್ದೂರಲ್ಲಿ, ಅಲ್ಲಿ ನಾವು ಕೂಡ ಹೋಗ್ತೀರಿ. ಸೊ ಅವರು ನಮಗೆ ಮರೆಯಲಾರದ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ವಿ. ಈ ಸುದ್ದಿ ಎಸ್.ಎಂ. ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಯಾಕಂದರೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ನಮಗೆ. ನಾವೆಲ್ಲ ಯಾವೇ ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸೆರೆಮನಿ ಮುಗಿಸ್ಕೊಂಡು ಎಸ್.ಎಂ. ಕೃಷ್ಣ ಅವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾಯಿದ್ರಿ. ಮತ್ತು ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡಿತಾಯಿದ್ರಿ. ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನು ಗೌರವಾರ್ಪಣೆ ಮಾಡಿ ಹೋಗಿದ್ರು. ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಂಥವ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್.ಎಂ. ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ. ಅವರು ಅದೇ ರೀತಿ ಕ್ರೀಡಾ ಪ್ರೇಮಿಯಾಗಿದ್ದರು, ಲಾಂಗ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಸಂಗೀತ, ವಿಶೇಷವಾಗಿ ಸಂಗೀತದ ಬಗ್ಗೆ ಹೆಚ್ಚು ಒಲವಿದ್ದಂಥವರು. ಎಲ್ಲೇ ಸಂಗೀತ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಹೋಗ್ತಾಯಿದ್ರು. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೊಡುಗೆಯನ್ನು ಕೊಟ್ಟಂಥವರು ಎಸ್.ಎಂ. ಕೃಷ್ಣ ಅವರು. ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶಿಷ್ಟ ಸ್ಥಾನ ಎಸ್.ಎಂ. ಕೃಷ್ಣ ಅವರಿಗೆ. ಅವ್ರದ್ದೇ ಒಂದು ದಾಟಿ, ಅವ್ರದ್ದೇ ಒಂದು ನಡೆ ನುಡಿ ಎಲ್ಲನೂ ಕೂಡ ಒಂದು ಡಿಫ್ರೆಂಟಾಗಿ, ಮಾಡಲ್ಲಾಗಿ ರಾಜ್ಯದ ಜನ, ಬೆಂಗಳೂರಿನ ಜನ ನೆನಪಿಟ್ಕೊಳ್ಳುವಂಥ ಒಬ್ಬ ಒಳ್ಳೆಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವಿದೆ. ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ನಾವು, ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬೈರ್ತಿಯವರು, ನಮ್ಮ ರವಿಯವರು, ಮುನ್ರಾಜ್ ಅವರು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನ ಪಡಿಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಾಳೆನೂ ಕೂಡ ಅವರ ಅಂತಿಮ ಒಂದು ಕಾರ್ಯ ಏನಿದೆ ಮದ್ದೂರಲ್ಲಿ, ಅಲ್ಲಿ ನಾವು ಕೂಡ ಹೋಗ್ತೀರಿ. ಸೊ ಅವರು ನಮಗೆ ಮರೆಯಲಾರದ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ವಿ. ಈ ಸುದ್ದಿ ಎಸ್.ಎಂ. ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಯಾಕಂದರೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ನಮಗೆ.
ನಾವೆಲ್ಲ ಯಾವೇ ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸೆರೆಮನಿ ಮುಗಿಸ್ಕೊಂಡು ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾಯಿದ್ರಿ. ಮತ್ತು ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡಿತಾ ಇದ್ರಿ. ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನು ಗೌರವ ಅರ್ಪಣೆ ಮಾಡಿ ಹೋಗಿದ್ರಿ. ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಂಥವ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ. ಅವರು ಅದೇ ರೀತಿ ಕ್ರೀಡಾ ಪ್ರೇಮಿಯಾಗಿದ್ದರು, ಲಾಂಗ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಸಂಗೀತ, ವಿಶೇಷವಾಗಿ ಸಂಗೀತದ ಬಗ್ಗೆ ಹೆಚ್ಚು ಒಲವಿದ್ದಂಥವರು. ಎಲ್ಲೇ ಸಂಗೀತ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಹೋಗ್ತಾಯಿದ್ರು. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೊಡುಗೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು. ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶಿಷ್ಟ ಸ್ಥಾನ ಎಸ್ ಎಂ ಕೃಷ್ಣ ಅವರಿಗೆ. ಅವ್ರದ್ದೇ ಒಂದು ದಾಟಿ, ಅವ್ರದ್ದೇ ಒಂದು ನಡೆ ನುಡಿ ಎಲ್ಲನೂ ಕೂಡ ಒಂದು ಡಿಫ್ರೆಂಟಾಗಿ, ಮಾಡಲ್ಲಾಗಿ ರಾಜ್ಯದ ಜನ, ಬೆಂಗಳೂರಿನ ಜನ ನೆನಪಿಟ್ಕೊಳ್ಳುವಂಥ ಒಬ್ಬ ಒಳ್ಳೆಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವಿದೆ. ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ನಾವು, ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬೈರ್ತಿಯವರು, ನಮ್ಮ ರವಿಯವರು, ಮುನ್ರಾಜ್ ಅವರು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನ ಪಡಿಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಾಳೆನೂ ಕೂಡ ಅವರ ಅಂತಿಮ ಒಂದು ಕಾರ್ಯ ಏನಿದೆ ಮದ್ದೂರಲ್ಲಿ, ಅಲ್ಲಿ ನಾವು ಕೂಡ ಹೋಗ್ತೀರಿ. ಸೊ ಅವರು ನಮಗೆ ಮರೆಯಲಾರದ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ವಿ. ಈ ಸುದ್ದಿ ಎಸ್ ಎಂ ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲೋ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಯಾಕಂದರೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ನಮಗೆ. ನಾವೆಲ್ಲ ಯಾವೇ ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸೆರೆಮನಿ ಮುಗಿಸ್ಕೊಂಡು ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾಯಿದ್ರಿ. ಮತ್ತು ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡಿತಾ ಇದ್ರಿ. ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನು ಗೌರವ ಅರ್ಪಣೆ ಮಾಡಿ ಹೋಗಿದ್ರಿ. ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಂಥವ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ. ಅವರು ಅದೇ ರೀತಿ ಕ್ರೀಡಾ ಪ್ರೇಮಿಯಾಗಿದ್ದರು, ಲಾಂಗ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಸಂಗೀತ, ವಿಶೇಷವಾಗಿ ಸಂಗೀತದ ಬಗ್ಗೆ ಹೆಚ್ಚು ಒಲವಿದ್ದಂಥವರು. ಎಲ್ಲೇ ಸಂಗೀತ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಹೋಗ್ತಾಯಿದ್ರು. ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೊಡುಗೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು. ಒಟ್ಟಾರೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶಿಷ್ಟ ಸ್ಥಾನ ಎಸ್ ಎಂ ಕೃಷ್ಣ ಅವರಿಗೆ. ಅವ್ರದ್ದೇ ಒಂದು ದಾಟಿ, ಅವ್ರದ್ದೇ ಒಂದು ನಡೆ ನುಡಿ ಎಲ್ಲನೂ ಕೂಡ ಒಂದು ಡಿಫ್ರೆಂಟಾಗಿ, ಮಾಡಲ್ಲಾಗಿ ರಾಜ್ಯದ ಜನ, ಬೆಂಗಳೂರಿನ ಜನ ನೆನಪಿಟ್ಕೊಳ್ಳುವಂಥ ಒಬ್ಬ ಒಳ್ಳೆಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವಿದೆ. ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ನಾವು, ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬೈರ್ತಿಯವರು, ನಮ್ಮ ರವಿಯವರು, ಮುನ್ರಾಜ್ ಅವರು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ದರ್ಶನ ಪಡಿಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಾಳೆನೂ ಕೂಡ ಅವರ ಅಂತಿಮ ಒಂದು ಕಾರ್ಯ ಏನಿದೆ ಮದ್ದೂರಲ್ಲಿ, ಅಲ್ಲಿ ನಾವು ಕೂಡ ಹೋಗ್ತೀರಿ. ಸೊ ಅವರು ನಮಗೆ ಮರೆಯಲಾರದ ಒಬ್ಬ ರಾಜಕಾರಣಿಯಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ವಿ.